ಬಿಗ್ ಬಾಸ್ ಎಲ್ಲ ಕಡೆನೂ ಬಿಗ್ ಬಾಸ್ ಮುಗಿದ್ರೂ ಕೂಡ ಇನ್ನು ಸೋಷಿಯಲ್ ಮೀಡಿಯಲ್ಲಿ ಅಥವಾ ನ್ಯೂಸ್ಗಳಲ್ಲಿ ಅವ್ರದೇ ಒಂದು ಹವಾ ಕ್ರಿಯೇಟ್ ಆಗಿ. ಸೊ ಈ ವಿಡಿಯೋನ ನಾನು ಯಾವುದೇ ಒಂದು ರಿಯಾಲಿಟಿ ಶೋ ಅಥವಾ ಸಪೋರ್ಟರ್ಸ್ಗೆ ಕಂಟೆಸ್ಟೆಂಟ್ನ ಸಪೋರ್ಟ್ ಮಾಡ್ತಿರೋರಾಗಲಿ, ಕಂಟೆಸ್ಟೆಂಟ್ಸ್ ಬಗ್ಗೆ ಆಗಲಿ ಯಾವುದೇ ಒಂದು ಮಾತು ನೆಗೆಟಿವ್ ಕಮೆಂಟ್ಸ್ ಆಗಲಿ ಅಥವಾ ಒಂದು ಪರ ವಿರೋಧ ಅಂತ ಏನೂ ಇಲ್ಲ. ನಾನು ಗಮನಿಸಿದ್ದು ಈ ವಿಡಿಯೋ ಮಾಡ್ತಿರೋದು ಯಾಕಪ್ಪ ಅಂತಂದರೆ, ಎಲ್ಲರೂ ತನ್ನ ನೆಚ್ಚಿನ ಸ್ಪರ್ಧಿಗಾಗಿ ಅಥವಾ ಕಂಟೆಸ್ಟೆಂಟ್ಸ್ಗೆ ಎಲ್ಲ ಕಡೆ ಪೂಜೆ ಮಾಡಿಸೋದು, ಕಟೌಟ್ ಮಾಡಿಸೋದು, ಇಂಥವ್ರು ಗೆಲ್ಲಿ ಅಂತ ಹಾರೈಸೋದು, ಎಲ್ಲದನ್ನು ಅದ್ರ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸೋದನ್ನು ನಾನು ನ್ಯೂಸ್ಗಳಲ್ಲಿ ನೋಡಿದೆ. ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ಕೇವಲ ಒಂದು ರಿಯಾಲಿಟಿ ಶೋಗೆ ಬಂದಂತಹ ವ್ಯಕ್ತಿಗಳನ್ನು ನಾವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನಿಜವಾಗ್ಲೂ ನಮಗೆ ಉಪಯೋಗಕ್ಕೆ ಜೀವನದಲ್ಲಿ ಅವ್ರು ಗೆದ್ದರೂ ಸೋದ್ರು ಅದು ಅವರ ಜೀವನ, ದುಡ್ಡು ಬಂದರೂ ಹೋದರೂ ಅದು ಅವರಿಗೆ ಬಿಟ್ಟಿದ್ದು, ನಮಗೆ ಯಾವುದೇ ಒಂದು ಲಾಭ ನಷ್ಟ ಏನೂ ಇಲ್ಲ. ಕೇವಲ ನಮಗೊಂದು ಖುಷಿ, ಅವ್ರ ಮೇಲೆ ಒಂದು ಪ್ರೀತಿ ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಷ್ಟು ಜನ ಸೈನಿಕರ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ಪ್ರತಿದಿನ ವರ್ಷದಲ್ಲಿ ಒಂದ್ಸತಿನಾದರೂ ಸೈನಿಕರಿಗೋಸ್ಕರ ಪೂಜೆ ಮಾಡಿಸಿದ್ದೀರಾ? ನಮಗೋಸ್ಕರ ಅವರು ಯಾವ ಒಂದು ರಿಯಾಲಿಟಿ ಶೋಗೆ ಬರೋರು ನಮ್ಮ ಕುಟುಂಬಕ್ಕೆ ಏನು ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಆದರೆ ಸೈನಿಕರು ಅವರ ಜೀವನ ಒತ್ತೆ ಇಟ್ಟು ಅವರ ಕುಟುಂಬನ ಬಿಟ್ಟು ಬಂದು ಎಲ್ಲೋ ಯಾವುದೋ ಗಡಿಲಿ ಯುದ್ಧ ಮಾಡ್ತಾ ಇದ್ದಾರೆ, ಗಡಿಗಳನ್ನ ಕಾಯ್ತಾ ಇದ್ದಾರೆ ನಮ್ಮ ಜೀವನ ಕಾಪಾಡೋಕ್ಕೋಸ್ಕರ. ಅಂಥ ಒಂದು ಸೈನಿಕರಿಗೆ ನೀವು ಯಾವತ್ತಾರು ವರ್ಷದಲ್ಲಿ ಒಂದ್ಸತಿನಾದರೂ ಪ್ರತಿಯೊಬ್ಬ ಸೈನಿಕರು ಆದಷ್ಟು ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ನೀವು ಪೂಜೆ ಮಾಡಿಸಿದ್ದೀರಾ? ಯಾವುದೇ ಒಂದು ಯುದ್ಧಕ್ಕೆ ಹೋದ್ರೂ ಅವರು ಜೀವಂತವಾಗಿ ಬರಲಿ, ಯುದ್ಧನ ಗೆದ್ದು ಬರಲಿ ಅಂತ ನಾವು ಯಾವತ್ತಾರು ಪೂಜೆ ಮಾಡಿಸಿದೀವ? ಇಂಥ ಒಂದು ಅಭಿಮಾನ ಇಲ್ಲಿ ಇಂಥವ್ರನ್ನ ಬೆಳೆಸ್ತೇವೆ ಹೊರತು ನಿಜವಾಗ್ಲೂ ನಾವು ಯಾರನ್ನ ಬೆಳೆಸಬೇಕು, ಯಾರಿಗೋಸ್ಕರ ನಾವು ಪೂಜೆ ಮಾಡಬೇಕು, ಅದು ಯಾವುದು ನಾವು ಮಾಡ್ತಾನೆ ಇಲ್ಲ. ಇದು ಒಂದು ಮೊದಲನೇದು. ಇನ್ನು ಎರಡನೇದು, ರೈತರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಮಾತಾಡಿದ್ರೆ ಈ ಟ್ಯಾಗ್ಲೈನು ಹ್ಯಾಶ್ಟ್ಯಾಗು ಕೇಳಿ ನನಗೆ ಸಾಕಾಗೋಯ್ತು. ಯಾಕೆ ಅಂತಂದರೆ, ನಿಜವಾಗ್ಲೂ ಆಲ್ರೆಡಿ ಬೆಳೀತಾ ಇರೋ ವ್ಯಕ್ತಿನ ಅಥವಾ ಒಂದು ಹೆಸರು ಮಾಡೋ ವ್ಯಕ್ತಿನ ನಾವು ಬೆಳೆಸೋದಲ್ಲ. ನಿಜವಾಗ್ಲೂ ಬಡವ್ರ ಮಕ್ಕಳು ಬೆಳೆಸೋದು, ರೈತರ ಮಕ್ಕಳು ಬೆಳೆಸೋದು ಅಂದರೆ, ತುಂಬ ಜನ ನಮ್ಮ ಹಿರಿಯರು ಅಥವಾ ಬಡ ಮಕ್ಕಳು, ಚಿಕ್ಕ ಮಕ್ಕಳು ಯಾರ್ಯಾರು ಏನಿದ್ದಾರೆ, ಮಧ್ಯಮ ವಯಸ್ಸವರು ಬಿಟ್ಬಿಡಿ, ಅವ್ರು ದುಡ್ಕೊಂಡು ತಿನ್ನೋ ಶಕ್ತಿ ಇರುತ್ತೆ. ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಇಬ್ಬರಿಗೂ ದುಡಿಯುವಂಥ ಶಕ್ತಿ ಇರಲ್ಲ. ಅಂಥವ್ರಿಗೆ ಎಷ್ಟು ಜನ ಊಟ ಕೊಟ್ಟಿದ್ದೀರಾ? ಎಷ್ಟೋ ಜನ ಒಂದೊತ್ತು ಊಟಕ್ಕೂ ಕೂಡ ಒಂದು ತೃಪ್ತಿಯಿಂದ ಊಟ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರುತ್ತೋ ತುಂಬ ಜನ ನಮ್ಮ ದೇಶದಲ್ಲಿದ್ದಾರೆ. ಎಷ್ಟು ಜನ ಅಂಥವ್ರಿಗೆ ಊಟ ಕೊಟ್ಟಿದ್ದೀರಾ? ಎಷ್ಟು ಬಡ ಮಕ್ಕಳಿಗೆ ನೀವು ಎಜುಕೇಷನ್ ಕೊಡ್ತಾ ಇದ್ದೀರಾ? ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಎಲ್ಲ ಫ್ರೀ, ಬಟ್ ಬಟ್ಟೆ ಬರೆ ಪುಸ್ತಕ ಅವ್ರಿಗೆ ಬೇಕು, ಏನು ಬೇಕು ಅವ್ರ ಎಷ್ಟೊಂದು ಜನ ಬಡ ಮಕ್ಕಳು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ದಾರೆ, ಅವರಿಗೆ ಒಂದು ವೇದಿಕೆ ಸಿಗ್ತಾ ಇಲ್ಲ, ಬರೆಯೋಕ್ಕೆ ಓದೋ ಆಸೆ ಇರುತ್ತೆ, ಅವರಿಗೆ ಒಂದು ಪೆನ್ನು ಪುಸ್ತಕ ಕೊಡಿಸೋರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇರುತ್ತೆ. ಅಂಥವ್ರಿಗೆ ಎಷ್ಟು ಜನ ಹೋಗಿ ಸಹಾಯ ಮಾಡಿದ್ದೀರಾ? ನಿಜವಾದ ಬಡವ್ರ ಮಕ್ಕಳನ್ನ ಬೆಳೆಸೋದು ಅಂದರೆ ಇದು. ರೈತರ ಮಕ್ಕಳನ್ನ ಬೆಳೆಸೋದು ಅಂದರೆ ಅವರು ಹೊಲ ಗದ್ದೆಗಳಲ್ಲಿ ಏನಾರು ಒಂದು ಸಮಸ್ಯೆ ಹೊಡೆದಾಡ್ತಾ ಇದ್ದಾರೆ, ಅವ್ರು ಸಾಲ ತೀರ್ಸೋಕ್ಕಂತೂ ನಮ್ಮ ಕೈಲಾಗಲ್ಲ. ಆದರೆ ಅವ್ರ ಸಮಸ್ಯೆಯಲ್ಲಿ 1% ನಾವು ಅವರಿಗೆ ಸಹಾಯ ಮಾಡೋದ್ರಿಂದ, ಅವರು ವ್ಯವಸಾಯದಲ್ಲಿ ಅಥವಾ ಏನು ಬೇಕು ಅದು ತೊಂದರೆ ಇದೆ ಅದನ್ನು ನಾವು ಅವ್ರ ತೊಂದರೆನ ನೆರವೇರಿಸೋದ್ರಿಂದ ಅವರು ಕೂಡ ಬೆಳೀತಾರೆ ಅಲ್ವಾ? ನಿಜವಾದ ರೈತರ ಮಕ್ಕಳನ್ನ, ಬಡವ್ರ ಮಕ್ಕಳನ್ನ ಬೆಳೆಸೋದು ಅಂದರೆ ಇದು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ, ಅದು ಸಾಧನೆ, ಅದು ಒಂದು ಬೆಳೆಸೋದು, ಬಡವ್ರ ಮಕ್ಕಳನ್ನ ಬೆಳೆಸೋದು ಅಂದರೆ ಅದು. ಕೊಟ್ಟಿದ್ದನ್ನು ಸುಮ್ಮನೆ ಎಲ್ಲರೂ ಮುಂದೆ ಸೋಷಿಯಲ್ ಮೀಡಿಯಲ್ಲಿ ಅವ್ರಿಗಿಲ್ಲಿ ಇವ್ರ ಬರಲಿಂದ ಹಾರಾಡಿ ಒಂದು 4-5 ದಿನ ಹವಾ ಕ್ರಿಯೇಟ್ ಮಾಡಿ ಆಮೇಲೆ ಎಲ್ಲರೂ ಜೀವನನೂ ಯಥಾಸ್ಥಿತಿ, ನಮಗೂ ಯಾವುದೂ ಉಪಯೋಗ ಇಲ್ಲ, ಅವ್ರವ್ರ ಜೀವನ ಅದು ಸೆಟ್ಲ್ ಆಗುತ್ತೆ. ನೀವು ಒಂದು ಬಡವ್ರ ಮಕ್ಕಳನ್ನ ಬೆಳೆಸೋದ್ರಿಂದ ನಮಗೊಂದು ಸಂತೋಷ ಇರುತ್ತೆ. ದೇವರು ಕೂಡ ನೀವು ನಿಷ್ಕಲ್ಮಶವಾದ ಮನಸ್ಸಿಂದ ನೀವು ಮಾಡಿದ್ರೆ ದೇವರು ಕೂಡ ನಿಮ್ಮನ್ನು, ನೀವು 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಡ್ತಾನೆ. ಸೊ ನಿಜವಾಗ್ಲೂ ಅಂಥ ಮಕ್ಕಳನ್ನ, ಅಂಥ ಬಡವರನ್ನ, ರೈತರನ್ನ, ಅಂಥವ್ರನ್ನ ನೀವು ಬೆಳೆಸಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ.